ಒಬ್ಬೊಬ್ಬರ ಮರ್ಡರು ಇನ್ನೊಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರನ್ನ ಕೊಲೆ ಮಾಡಿ ಮುಗಿಸಿದ್ದಾನೆ. ಒಬ್ಬೊಬ್ಬರು ಕೊಲೆ ನಂತರನೂ ಈತ ಸ್ನಾನ ಮಾಡಿದ್ದಂತೆ. 26ನೇ ತಾರೀಕು ಮೊದಲು ತನ್ನ ತಾಯಿಯನ್ನ ಕೊಲೆ ಮಾಡ್ತಾನೆ. ಸಂಜೆ 6 ಗಂಟೆ ತಂಗಿಯ ಬರ್ಬರ ಹತ್ಯೆ ಮಾಡ್ತಾನೆ. ರಾತ್ರಿ 10ವರೆಗೆ ತಂದೆಯ ಉಸಿರು ನಿಲ್ಲಿಸ್ತಾನೆ ಈ ಕಿರಾತ. ಒಬ್ಬರಿಗೂ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆ ಮಾಡೋದೀತ. ತಾಯಿಯನ್ನ ಹೊಡೆದಿದ್ದು ತಂಗಿ ಗೊತ್ತಾಗಲಿಲ್ಲ, ತಂಗಿಯನ್ನ ಹೊಡೆದಿದ್ದು ತಂದೆ ಗೊತ್ತಾಗಲಿಲ್ಲ. ಈ ರೀತಿ ಕ್ರಮವಾಗಿ ಒಬ್ಬೊಬ್ಬರನ್ನು ಹೊಡೆದು ಮುಗಿಸಿದ್ದಾನೆ ಈ ಅಕ್ಷಯ. ನೋಡಿ ಎಂತ ಕಿರಾತಕ ಕೆಲಸವನ್ನ ಈತ ಮಾಡಿದಾನೆ. ಎಷ್ಟು ನಟೋರಿಯಸ್ ವಿಚಾರಗಳು ಆತನ ತಲೆಯಲ್ಲಿ ತುಂಬಿತ್ತು. ಮಧ್ಯಾಹ್ನ ತಾಯಿಯನ್ನ ಹೊಡೆದ, ಅದಾದ್ಮೇಲೆ ತಂಗಿಯನ್ನು ಹೊಡೆದು ಮುಗಿಸಿದ. ರಾತ್ರಿ ಅವ್ರ ತಂದೆ ಮೂವರನ್ನೂ ಮರ್ಡರ್ ಮಾಡಿ ತನ್ನ ಮನೆಯಲ್ಲೇ ಹೂತು ಹಾಕಿದ್ದ. ಇನ್ನೂ ಬ್ರೂಟಲ್ ಏನು ಅಂತಂದ್ರೆ, ಆತ ತೋಡಿದ ಗುಂಡಿಯಲ್ಲಿ 3 ಹೆಣಗಳು ಆಗಲ್ಲ ಅಂತ ಹೇಳಿ ಅವರ ತಂದೆಯ ಕಾಲುಗಳನ್ನು ಕತ್ತರಿಸ್ತಾನೆ ಈತ. ಈ ಮಟ್ಟಿಗೆ ಬ್ರೂಟಲ್ ಆಗಿ ಮರ್ಡರ್ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾನೆ ಅನ್ನುವಂತಹ ಎಲ್ಲಾ ವಿಚಾರಗಳು ಆಚೆ ಬರ್ತಾ ಇರೋದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಒಬ್ಬೊಬ್ಬರ ಮರ್ಡರು ಇನ್ನೊಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರನ್ನ ಕೊಲೆ ಮಾಡಿ ಮುಗಿಸಿದ್ದಾನೆ. ಒಬ್ಬೊಬ್ಬರು ಕೊಲೆ ನಂತರನೂ ಈತ ಸ್ನಾನ ಮಾಡಿದ್ದಂತೆ. 26ನೇ ತಾರೀಕು ಮೊದಲು ತನ್ನ ತಾಯಿಯನ್ನ ಕೊಲೆ ಮಾಡ್ತಾನೆ. ಸಂಜೆ 6 ಗಂಟೆ ತಂಗಿಯ ಬರ್ಬರ ಹತ್ಯೆ ಮಾಡ್ತಾನೆ. ರಾತ್ರಿ 10ವರೆಗೆ ತಂದೆಯ ಉಸಿರು ನಿಲ್ಲಿಸ್ತಾನೆ ಈ ಕಿರಾತ. ಒಬ್ಬರಿಗೂ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆ ಮಾಡೋದೀತ. ತಾಯಿಯನ್ನ ಹೊಡೆದಿದ್ದು ತಂಗಿ ಗೊತ್ತಾಗಲಿಲ್ಲ, ತಂಗಿಯನ್ನ ಹೊಡೆದಿದ್ದು ತಂದೆ ಗೊತ್ತಾಗಲಿಲ್ಲ. ಈ ರೀತಿ ಕ್ರಮವಾಗಿ ಒಬ್ಬೊಬ್ಬರನ್ನು ಹೊಡೆದು ಮುಗಿಸಿದ್ದಾನೆ ಈ ಅಕ್ಷಯ. ನೋಡಿ ಎಂತ ಕಿರಾತಕ ಕೆಲಸವನ್ನ ಈತ ಮಾಡಿದ್ದಾನೆ. ಎಷ್ಟು ನಟೋರಿಯಸ್ ವಿಚಾರಗಳು ಆತನ ತಲೆಯಲ್ಲಿ ತುಂಬಿತ್ತು. ಮಧ್ಯಾಹ್ನ ತಾಯಿಯನ್ನ ಹೊಡೆದ, ಅದಾದ್ಮೇಲೆ ತಂಗಿಯನ್ನು ಹೊಡೆದು ಮುಗಿಸಿದ. ರಾತ್ರಿ ಅವ್ರ ತಂದೆ ಮೂವರನ್ನೂ ಮರ್ಡರ್ ಮಾಡಿ ತನ್ನ ಮನೆಯಲ್ಲೇ ಹೂತು ಹಾಕಿದ್ದ. ಇನ್ನೂ ಬ್ರೂಟಲ್ ಏನು ಅಂತಂದ್ರೆ, ಆತ ತೋಡಿದ ಗುಂಡಿಯಲ್ಲಿ 3 ಹೆಣಗಳು ಆಗಲ್ಲ ಅಂತ ಹೇಳಿ ಅವರ ತಂದೆಯ ಕಾಲುಗಳನ್ನು ಕತ್ತರಿಸ್ತಾನೆ ಈತ. ಈ ಮಟ್ಟಿಗೆ ಬ್ರೂಟಲ್ ಆಗಿ ಮರ್ಡರ್ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾನೆ ಅನ್ನುವಂತಹ ಎಲ್ಲಾ ವಿಚಾರಗಳು ಆಚೆ ಬರ್ತಾ ಇರೋದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಒಬ್ಬೊಬ್ಬರ ಮರ್ಡರು ಇನ್ನೊಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರನ್ನ ಕೊಲೆ ಮಾಡಿ ಮುಗಿಸಿದ್ದಾನೆ. ಒಬ್ಬೊಬ್ಬರು ಕೊಲೆ ನಂತರನೂ ಈತ ಸ್ನಾನ ಮಾಡಿದ್ದಂತೆ. 26ನೇ ತಾರೀಕು ಮೊದಲು ತನ್ನ ತಾಯಿಯನ್ನ ಕೊಲೆ ಮಾಡ್ತಾನೆ. ಸಂಜೆ 6 ಗಂಟೆ ತಂಗಿಯ ಬರ್ಬರ ಹತ್ಯೆ ಮಾಡ್ತಾನೆ. ರಾತ್ರಿ 10ವರೆಗೆ ತಂದೆಯ ಉಸಿರು ನಿಲ್ಲಿಸ್ತಾನೆ ಈ ಕಿರಾತ. ಒಬ್ಬರಿಗೂ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆ ಮಾಡೋದೀತ. ತಾಯಿಯನ್ನ ಹೊಡೆದಿದ್ದು ತಂಗಿ ಗೊತ್ತಾಗಲಿಲ್ಲ, ತಂಗಿಯನ್ನ ಹೊಡೆದಿದ್ದು ತಂದೆ ಗೊತ್ತಾಗಲಿಲ್ಲ. ಈ ರೀತಿ ಕ್ರಮವಾಗಿ ಒಬ್ಬೊಬ್ಬರನ್ನು ಹೊಡೆದು ಮುಗಿಸಿದ್ದಾನೆ ಈ ಅಕ್ಷಯ. ನೋಡಿ ಎಂತ ಕಿರಾತಕ ಕೆಲಸವನ್ನ ಈತ ಮಾಡಿದ್ದಾನೆ. ಎಷ್ಟು ನಟೋರಿಯಸ್ ವಿಚಾರಗಳು ಆತನ ತಲೆಯಲ್ಲಿ ತುಂಬಿತ್ತು. ಮಧ್ಯಾಹ್ನ ತಾಯಿಯನ್ನ ಹೊಡೆದ, ಅದಾದ್ಮೇಲೆ ತಂಗಿಯನ್ನು ಹೊಡೆದು ಮುಗಿಸಿದ. ರಾತ್ರಿ ಅವ್ರ ತಂದೆ ಮೂವರನ್ನೂ ಮರ್ಡರ್ ಮಾಡಿ ತನ್ನ ಮನೆಯಲ್ಲೇ ಹೂತು ಹಾಕಿದ್ದ. ಇನ್ನೂ ಬ್ರೂಟಲ್ ಏನು ಅಂತಂದ್ರೆ, ಆತ ತೋಡಿದ ಗುಂಡಿಯಲ್ಲಿ 3 ಹೆಣಗಳು
ಆಗಲ್ಲ ಅಂತ ಹೇಳಿ ಅವರ ತಂದೆಯ ಕಾಲುಗಳನ್ನು ಕತ್ತರಿಸ್ತಾನೆ ಈತ. ಈ ಮಟ್ಟಿಗೆ ಬ್ರೂಟಲ್ ಆಗಿ ಮರ್ಡರ್ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾನೆ ಅನ್ನುವಂತಹ ಎಲ್ಲ ವಿಚಾರಗಳು ಆಚೆ ಬರ್ತಾ ಇರೋದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಒಬ್ಬೊಬ್ಬರ ಮರ್ಡರು ಇನ್ನೊಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರನ್ನ ಕೊಲೆ ಮಾಡಿ ಮುಗಿಸಿದ್ದಾನೆ. ಒಬ್ಬೊಬ್ಬರು ಕೊಲೆ ನಂತರನೂ ಈತ ಸ್ನಾನ ಮಾಡಿದ್ದಂತೆ. 26ನೇ ತಾರೀಕು ಮೊದಲು ತನ್ನ ತಾಯಿಯನ್ನ ಕೊಲೆ ಮಾಡ್ತಾನೆ. ಸಂಜೆ 6 ಗಂಟೆ ತಂಗಿಯ ಬರ್ಬರ ಹತ್ಯೆ ಮಾಡ್ತಾನೆ. ರಾತ್ರಿ 10ವರೆಗೆ ತಂದೆಯ ಉಸಿರು ನಿಲ್ಲಿಸ್ತಾನೆ ಈ ಕಿರಾತ. ಒಬ್ಬರಿಗೂ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆ ಮಾಡೋದೀತ. ತಾಯಿಯನ್ನ ಹೊಡೆದಿದ್ದು ತಂಗಿ ಗೊತ್ತಾಗಲಿಲ್ಲ, ತಂಗಿನ ಹೊಡೆದಿದ್ದು ತಂದೆ ಗೊತ್ತಾಗಲಿಲ್ಲ. ಈ ರೀತಿ ಕ್ರಮವಾಗಿ ಒಬ್ಬೊಬ್ಬರನ್ನು ಹೊಡೆದು ಮುಗಿಸಿದ್ದಾನೆ ಈ ಅಕ್ಷಯ. ನೋಡಿ ಎಂತ ಕಿರಾತಕ ಕೆಲಸವನ್ನ ಈತ ಮಾಡಿದ್ದಾನೆ. ಎಷ್ಟು ನಟೋರಿಯಸ್ ವಿಚಾರಗಳು ಆತನ ತಲೆಯಲ್ಲಿ ತುಂಬಿತ್ತು. ಮಧ್ಯಾಹ್ನ ತಾಯಿಯನ್ನ ಹೊಡೆದ, ಅದಾದ್ಮೇಲೆ ತಂಗಿಯನ್ನು ಹೊಡೆದು ಮುಗಿಸಿದ. ರಾತ್ರಿ ಅವ್ರ ತಂದೆ, ಮೂವರನ್ನೂ ಮರ್ಡರ್ ಮಾಡಿ ತನ್ನ ಮನೆಯಲ್ಲೇ ಹೂತು ಹಾಕಿದ್ದ. ಇನ್ನೂ ಬ್ರೂಟಲ್ ಏನು ಅಂತಂದ್ರೆ, ಆತ ತೋಡಿದ ಗುಂಡಿಯಲ್ಲಿ 3 ಹೆಣಗಳು. ಆಗಲ್ಲ ಅಂತ ಹೇಳಿ ಅವರ ತಂದೆಯ ಕಾಲುಗಳನ್ನು ಕತ್ತರಿಸ್ತಾನೆ ಈತ. ಈ ಮಟ್ಟಿಗೆ ಬ್ರೂಟಲ್ ಆಗಿ ಮರ್ಡರ್ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾನೆ ಅನ್ನುವಂತಹ ಎಲ್ಲ ವಿಚಾರಗಳು ಆಚೆ ಬರ್ತಾ ಇರೋದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಒಬ್ಬೊಬ್ಬರ ಮರ್ಡರು ಇನ್ನೊಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರನ್ನ ಕೊಲೆ ಮಾಡಿ ಮುಗಿಸಿದ್ದಾನೆ. ಒಬ್ಬೊಬ್ಬರು ಕೊಲೆ ನಂತರನೂ ಈತ ಸ್ನಾನ ಮಾಡಿದ್ದಂತೆ. 26ನೇ ತಾರೀಕು ಮೊದಲು ತನ್ನ ತಾಯಿಯನ್ನ ಕೊಲೆ ಮಾಡ್ತಾನೆ. ಸಂಜೆ 6 ಗಂಟೆ ತಂಗಿಯ ಬರ್ಬರ ಹತ್ಯೆ ಮಾಡ್ತಾನೆ. ರಾತ್ರಿ 10ವರೆಗೆ ತಂದೆಯ ಉಸಿರು ನಿಲ್ಲಿಸ್ತಾನೆ ಈ ಕಿರಾತ. ಒಬ್ಬರಿಗೂ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆ ಮಾಡೋದೀತ. ತಾಯಿಯನ್ನ ಹೊಡೆದಿದ್ದು ತಂಗಿ ಗೊತ್ತಾಗಲಿಲ್ಲ, ತಂಗಿನ ಹೊಡೆದಿದ್ದು ತಂದೆ ಗೊತ್ತಾಗಲಿಲ್ಲ. ಈ ರೀತಿ ಕ್ರಮವಾಗಿ ಒಬ್ಬೊಬ್ಬರನ್ನು ಹೊಡೆದು ಮುಗಿಸಿದ್ದಾನೆ ಈ ಅಕ್ಷಯ. ನೋಡಿ ಎಂತ ಕಿರಾತಕ ಕೆಲಸವನ್ನ ಈತ ಮಾಡಿದ್ದಾನೆ. ಎಷ್ಟು ನಟೋರಿಯಸ್ ವಿಚಾರಗಳು ಆತನ ತಲೆಯಲ್ಲಿ ತುಂಬಿತ್ತು. ಮಧ್ಯಾಹ್ನ ತಾಯಿಯನ್ನ ಹೊಡೆದ, ಅದಾದ್ಮೇಲೆ ತಂಗಿಯನ್ನು ಹೊಡೆದು ಮುಗಿಸಿದ. ರಾತ್ರಿ ಅವ್ರ ತಂದೆ, ಮೂವರನ್ನೂ ಮರ್ಡರ್ ಮಾಡಿ ತನ್ನ ಮನೆಯಲ್ಲೇ ಹೂತು ಹಾಕಿದ್ದ. ಇನ್ನೂ ಬ್ರೂಟಲ್ ಏನು ಅಂತಂದ್ರೆ, ಆತ ತೋಡಿದ ಗುಂಡಿಯಲ್ಲಿ 3 ಹೆಣಗಳು. ಆಗಲ್ಲ ಅಂತ ಹೇಳಿ ಅವರ ತಂದೆಯ ಕಾಲುಗಳನ್ನು ಕತ್ತರಿಸ್ತಾನೆ ಈತ. ಈ ಮಟ್ಟಿಗೆ ಬ್ರೂಟಲ್ ಆಗಿ ಮರ್ಡರ್ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಎಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾನೆ ಅನ್ನುವಂತಹ ಎಲ್ಲ ವಿಚಾರಗಳು ಆಚೆ ಬರ್ತಾ ಇರೋದು. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಅಭಿಷೇಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧ?